ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಗಾದ್ರೆ ಸಂಜೆ ಅವರು ನನ್ನ ಹತ್ರ ನಿಮ್ಮಿಬ್ರು ಪ್ರೀತಿ ಬಗ್ಗೆ ಹೇಳಿದ್ದು ನಿಜ ಅಲ್ವಾ? ಐ ಸೀರಿಯಸ್ಲಿ ಡೋಂಟ್ ನೋ ಅನು. ವಿಶು ಯಾಕೆ ಹಾಗೆಲ್ಲ ಹೇಳ್ದಾನೋ ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅವನಲ್ಲಿ ಯಾವ ಮೆಮೊರೀಸ್ ಇದೆ, ನಾನು ಅವನ ಕಣ್ಣಲ್ಲಿ ಹೇಗೆ ಕಾಣಿಸ್ತಾ ಇದ್ದೀನಿ, ಅದೇ ನನ್ನ ದೊಡ್ಡ ಕನ್ಸರ್ನ್ ಆಗ್ಬಿಟ್ಟಿದೆ. ಐ ಆಮ್ ಅ ಲಿಟಲ್ ವರೀಡ್ ಅನು. ಮೇ ಬಿ ಯಾವುದೋ ಬುಕ್ಕಲ್ಲಿ ಓದಿರೋದು ಅಥವಾ ಮೂವಿಲಿ ನೋಡಿದ್ ಯಾವುದೋ ಅವ್ರ ತಲೆಯಲ್ಲಿ ಕೂತಿದೆ ಅಂತ ಅನ್ಸುತ್ತೆ. ಬಟ್ ಏನೂ ಇಲ್ಲ ಬಿಡಿ. ಅಲ್ಲ ಹೇಳಿ ಅನು. ಅವ್ರು ಹೇಳಿದ್ದಲ್ಲ ನನ್ನ ಜೀವನದಲ್ಲಿ ನಡೆದಂಥ ಇನ್ಸಿಡೆಂಟೆ. ಪಾನಿಪುರಿ ತಿಂದಿದ್ದು, ಆಟೋದಲ್ಲಿ ಓಡಾಡಿದ್ದು, ನಾನು ನನ್ನ ಗಂಡನ್ನ ಮೊದಲು ಭೇಟಿಯಾಗಿದ್ದು ಆಟೋದಲ್ಲೇ. ಇದೆಲ್ಲ ಕೋ ಇನ್ಸಿಡೆಂಟಾ ಅಥವಾ ಅವ್ರು ನನ್ನ ಬಗ್ಗೆ ತಿಳ್ಕೊಂಡು ಹೀಗೆ ಹೇಳಿದ್ರಾ? ನನಗೊಂದು ಗೊತ್ತಾಗ್ತಿಲ್ಲ. ಇರ್ಬೋದು. ನಿಮಗೆ ಹತ್ರ ಆದವ್ರು ಯಾರೋ ವಿಶ್ವಗೆ ನಿಮ್ಮ ವಿಷಯಗಳನ್ನ ತಲೆಗೆ ತುಂಬಿಸಿರ್ಬೋದು. ಅದನ್ನೇ ಅವನು ಕಥೆಯಾಗಿ ನಿಮ್ಮ ಹತ್ರ ಹೇಳಿದಾನೆ ಅಂತ ಅನ್ಸುತ್ತೆ. ಅಲ್ಲ, ಹಾಗೆಲ್ಲ ಯಾರು ಹೇಳೋದಕ್ಕೆ ಸಾಧ್ಯ? ಗೊತ್ತಿಲ್ಲ. ನಿಮ್ಮ ಸುತ್ತ, ವಿಶ್ವ ಸುತ್ತ ತುಂಬ ಜನ ಇದ್ದಾರಲ್ಲ. ಯುನೋ, ನಾನು ವಿಶು ಪ್ರೈಮರಿ ಸ್ಕೂಲಿಂದ ಕ್ಲಾಸ್ಮೇಟ್ಸ್. ಯಾವಾಗ ಲವ್ ಆಯಿತು ಅಂತ ಗೊತ್ತಿಲ್ದಿರೋ ಕಾಲಿಂದನೇ ನಾವಿಬ್ರು ಒಬ್ರೊಬ್ಬರನ್ನ ಇಷ್ಟಪಡೋಕ್ಕೆ ಶುರು ಮಾಡಿದ್ವಿ. ಇನ್ಫ್ಯಾಕ್ಟ್ ಶಾಸ್ತ್ರೋಕ್ತವಾಗಿ ಐ ಲವ್ ಯು ಅಂತ ನಮ್ಮಿಬ್ಬರಲ್ಲಿ ಯಾರೊಬ್ರು ಸಹ ಪ್ರಪೋಸ್ ಮಾಡಿಲ್ಲ. ಸಂಜೆ ಅವ್ರಿಗೆ ಪ್ರಜ್ಞೆ ಬಂದಿದೆ. ಹೌದಾ? ಪ್ಲೀಸ್ ತಗೊಳ್ಳಿ. ಬಿಸ್ನೆಸ್ಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ನಂಬಿಕೆ. ಅಮ್ಮ ನೀವೇನು ಚಿಂತೆ ಮಾಡಬೇಡಿ. ಅಮ್ಮ, ನೀವೇನು ಚಿಂತೆ ಮಾಡಿ. ವಿಶು, 700 ಕೋಟಿ ಏನು ಅಲ್ಲಮ್ಮ. ಇಟ್ಸ್ ನಥಿಂಗ್. ಯಾವ ವಿಶು? 700 ಕೋಟಿ ಸಾಲ ತೀರ್ಸಾಯ್ತು. ಬೇಡ, ನಾನು ಡಾಕ್ಟರ್ನ ಕರ್ಕೊಂಡು ಬರ್ತೀನಿ. ಇಲ್ಲಮ್ಮ, ಡೋಂಟ್ ವರಿ. ನಾನು ಅದನ್ನು ನೋಡ್ಕೋತೀನಮ್ಮ, ನೀವೇನು ಚಿಂತೆ ಮಾಡಬೇಡಿ. ನಾನು ಈಗಲೇ ಹೊರಡ್ತೀನಿ. ನಿಮ್ಮ ಮಗನ 700 ಕೋಟಿ ಸಾಲ ನಾನು ತೀರಿಸ್ತೀನಮ್ಮ. ನಿಮ್ಮ ಮಗನಿಗೇನೂ ಆಗಲ್ಲ. ನಾನು ಈಗಲೇ ಹೊರಡ್ತೀನಿ. ಸಾರಿ, ನಾನು ನಿಂಗೆ ಹೇಳೋಕ್ಕಾಗಲಿಲ್ಲ. ಹೇಳೋಕ್ಕಾಗ್ದೇ ಹೊರಡ್ಬೇಕಾಯ್ತು. ನೀವು ಯಾರಿಗೆ ಹೇಳ್ದೆ ಹೊರಟ್ರಿ ಸಂಜು ಅವರೇ? ನಾನು ಹಲೋ, ಎಚ್ಚರವಾಗಿದ್ದೀರಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರೇನು ಹೇಳ್ತೀರಾ? ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ?
ಹೆಸರು? ನಿಮ್ಮ ಹೆಸರು? ಡಾಕ್ಟರ್, ವಿಶ್ವ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಅವನ್ನ ಇಲ್ಲಿ ಎಲ್ಲರೂ ಬೇರೆ ಹೆಸರಿಂದ ಕರೀತಿದ್ದಾರೆ. ಸೊ ಓಕೆ ನೋ ಪ್ರಾಬ್ಲಮ್. ನಿಧಾನವಾಗಿ ಕಂಡ್ಬಿಡಿ. ಸಂಜೆ ಅವರೇ, ನಾನು ಹೇಳ್ತಾ ಇರೋದು ಕೇಳಿಸ್ತಾ ಇದೆಯಲ್ವಾ? ನಿಧಾನಕ್ಕೆ ಕಂಡ್ಬಿಡಿ. ಸ್ಲೋಲಿ ಓಪನ್ ಯುವರ್ ಐಸ್. ಗುಡ್. ನಿಧಾನ ಕಂಡ್ಬಿಡಿ. ಎಲ್ಲರೂ ನೋಡಿ ಒಂದ್ಸಲ. ವಿಶು, ಥ್ಯಾಂಕ್ ಗಾಡ್. ನೀ ಈ ವಿಚಾರದಾಗ ಅಡ್ಡ ಮಾತಾಡಬೇಡ ಪ್ರಿಯ. ಆದದ್ದಾಗಲಿ. ನಾನು ನನ್ನ ಸೊಸೆಗೆ ಇವತ್ತು ಸತ್ಯ ಏನಂತ ಹೇಳ್ತೀನಿ. ಅಲ್ರಿ, ನೀವು ಸತ್ಯ ಹೇಳೋದಕ್ಕೆ ನಂದು ಯಾವ ತಕರಾರಿಲ್ಲ. ಆದ್ರ ಸಮಸ್ಯೆ ಏನು ಗೊತ್ತದೇನು? ಒಬ್ರಿಗೆ ಸತ್ಯ ಹೇಳಿದ್ರ ಇನ್ನೊಬ್ರಿಗೆ ಮೋಸ ಮಾಡ್ದಂಗೆ ಆಗಲ್ಲೇನು? ಇನ್ನೊಬ್ರಿಗೆ ಏನು ಮೋಸ ಆಕತಿ? ಅಲ್ರಿ, ಈಗಾಗಲೇ ಅನುಗೂ ಆರ್ಯಾಂಗೂ ಸಂಬಂಧ ಬರೋಬ್ಬರಿ ಇಲ್ಲ. ಅವ ಆರ್ಯಾನೇ ಅಂತ ಗೊತ್ತಾದ್ರ ಇನ್ನೂ ದೊಡ್ಡ ಅನಾಹುತ ಆಗೋದಿಲ್ಲೇನು? ನನಗ ಆ ಭಯ ಕಾಡ್ಲಿಕ್ಕತ್ತದ. ಪ್ರಿಯ, ಸತ್ಯ ಹೇಳಿದ್ರೆ ಅನಾಹುತ ಆಗಂಗಿಲ್ಲ, ಹೇಳದಿದ್ರೆ ಖರೇನ ಆಕತಿ. ಆರಾಧನಾ ಆರ್ಯನ ಕರ್ಕೊಂಡು ಅಮೆರಿಕಾಗೆ ಹೊಂಟಾಳ. ಅದರಿಂದ ಎಂಥ ಅನಾಹುತ ಆಕತಿ ಅಂತ ಖಬರ್ ಅದೇನು ನನಗೆ? ಹೌದು, ಆದ್ರ ಹ್ಯಾಂಗ ನೋಡಿದ್ರು ಸತ್ಯ ಹೇಳೋದ ಸರಿ. ಆತ್ರಿ, ನೀವ್ ಹೇಳೋದೇ ಬರೋಬ್ಬರಿ ಅನ್ಸ್ತದ. ನೀವ್ ಹ್ಯಾಂಗ್ ಹೇಳ್ತಿರೋ ಹಂಗ. ಆದ್ರ ಆರಾಧನಾ ಮುಂದೆ ನಿಂತು ನನಗ್ ಸತ್ಯ ಹೇಳೋ ಶಕ್ತಿ ಇಲ್ರಿ. ಆ ಜವಾಬ್ದಾರಿ ನೀನ್ ನನಗೆ ಬಿಡು, ಆತೇನ? ವಿಶು, ಐ ವಾಸ್ ಸೋ ವರಿಡ್, ಯು ನೋ. ನಿನ್ ಕಂಡ್ಬಿಟ್ರೆ ಸಾಕು ವಾಪಸ್ ಹೊಟ್ಟೋಗೋಣ ಅಂತ ಇದ್ದೆ. ಥ್ಯಾಂಕ್ ಗಾಡ್ ಯು ಬ್ಯಾಕ್ ವಿಶು, ಯು ಬ್ಯಾಕ್. ನೀನ್ ಮಾತಾಡ್ತಿದ್ದಿದ್ ಕೇಳಿಸ್ಕೊಂಡೆ ಕಣೋ. ನಿನ್ಗೆಲ್ಲ ನೆನಪಾಗ್ತಿದೆ ಅಂತ ಗೊತ್ತಾಯ್ತು. ಲವ್ ಯು ವಿಶ್, ಐ ಲವ್ ಯು. ನಾನು ಅನ್ಕೊಂಡ ಹಾಗೆ ಆಗ್ತಿದೆ. ಬಟ್ ವಿಶು, ನೀನು 700 ಕೋಟಿ ಸಾಲದ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ. ಡೋಂಟ್ ವರಿ, ನಾನು ಅದನ್ನೆಲ್ಲ ತೀರ್ಸಿನೇ ಇಲ್ಲಿಗೆ ಬಂದಿದ್ದು. ನಾನು ಅದ್ರ ಬಗ್ಗೆ ಮಾತಾಡದ್ನ? ಯಾವ 700 ಕೋಟಿ? ನಮ್ ಸಾಲ. ನೀನ್ ಅದ್ರ ಬಗ್ಗೆನೇ ಇಷ್ಟೊತ್ತು ಕನ್ವರ್ಸ್ತಾ ಇದ್ದೆ. ಕಮ್ ಆನ್ ವಿಶು, ನೀನ್ ಈಗಷ್ಟೇ ಹೇಳ್ತಿದ್ಯಲ್ಲ. ಸುಬೋರೆ, ನೀವು ಕೇಳಿಸ್ಕೊಂಡಿರ್ತಾನೆ. ಅನು, ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ನೋಡು, ಹೌದು ಅಂತ ಹೇಳ್ತಿದ್ದಾರೆ. ನೋ, ನಾನೇನು ನಿದ್ದೆಲ್ಲಿ ಮಾತಾಡ್ದೆ ಅನ್ಸುತ್ತೆ. ನೋ ವಿಶು, ನಿಂಗೆ ಹಳೆದೆಲ್ಲ ನೆನಪಿರೋದ್ರಿಂದನೇ ನೀ ಅದನ್ನ ಮಾತಾಡ್ತಿದ್ದು. ನಿಂಗೆ ಹಳೆದೆಲ್ಲ ನೆನಪಿದೆ. ನೋಡಿ, ಈಗ ತಾನೇ ಪ್ರಜ್ಞೆ ಬಂದಿದೆ. ಜಾಸ್ತಿ ಡಿಸ್ಟರ್ಬ್ ಮಾಡಬೇಡಿ. ನಾನು ಡಿಸ್ಚಾರ್ಜ್ ಮಾಡಿಕೊಡ್ತೀನಿ, ನೀವು ಮನೆಗೆ ಕರ್ಕೊಂಡು ಹೋಗ್ಬೋದು. ಬರ್ತೀನಿ. ಆರಾಧನಾ ಅವರೇ, ಡಿಸ್ಚಾರ್ಜ್ ಪ್ರೊಸೀಜರ್ಸ್ ಎಲ್ಲ ನಾನು ನೋಡ್ಕೊಳ್ತೀನಿ. ಅನು ಅವರೇ, ಯು ಆಲ್ರೆಡಿ ಡನ್ ಸೋ ಮಚ್. ಐ ಡೂ ದಿಸ್. ತೊಂದರೆ ಇಲ್ಲ. ಬಂಗಾರ, ತಿಂಡಿ? ಹಾಪ, ಮನೆಯಿಂದ ತಿಂಡಿ ಕೊಟ್ಟು ಕಳಿಸಿದ್ದಾರೆ. ಅವ್ರು ತಿನ್ನಲಿ, ಆಮೇಲೆ ಹೊರಡೋಣ. ಶೋರ್.
ನಾನು ತಿಂತೀನಿ. ತುಂಬ ಚೆನ್ನಾಗಿದೆ. ನನ್ನ ನಾಲ್ಗೆಗೆ ರುಚಿ ಹತ್ತಿದೆ. ತಿಂದ ತಕ್ಷಣ ಹೇಳ್ಬಿಡ್ತೀನಿ ಈ ಅಡುಗೆ ಪುಷ್ಪ ಅವರೇ ಮಾಡಿದ್ದಾರೆ ಅಂತ. ಓಹೋ, ತಿಂತಿದ್ದ ಹಾಗೆ ಇದು ಪುಷ್ಪ ಮಾಡಿದ್ದೆ ಅಂತ ರುಚಿ ಕಂಡಿಡಿದ್ಬಿಟ್ರಲ್ಲ. ಗ್ರೇಟ್ ಪುಷ್ಪ, ಗ್ರೇಟ್. ಊಟ ತಗೊಂಡು ಹೋಗ್ತಾನೋ ಇಲ್ವೋ ಅಂತ ಕೇಳ್ಬಿಡೋದೇ ಒಳ್ಳೇದು. ಸುಬ್ಬು, ಊಟನ ನೀನು ತಗೊಂಡೋಗ್ತೀಯ ಇಲ್ಲ ನಾನೇ ತಗೊಂಡು ಬಂದು ಕೊಡ್ಲಾ? ಹೌದಾ, ಸರಿ ಸರಿ. ಅನ್ನೂ ಹೋಗ್ತಾಳಂತ? ಹಲೋ ಹಲೋ, ಏನು ಸರಿಯಾಗಿ ಹೇಳು ಸುಬ್ಬು. ಹಲೋ ಸುಬ್ಬು, ಯಾಕಿಷ್ಟು ಗಡಿ ಬಿಡಲಿದೆ ನೀನು? ಸದ್ಯ ಹುಷಾರಾಗಿದ್ದಾರಲ್ಲ ಅದೇ ಸಮಾಧಾನ. ಪುಷ್ಪ ಅವರೇ, ಪುಷ್ಪ ಅವರೇ, ಏನ್ರಿ? ಪುಷ್ಪ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡ್ಬಿಟ್ಟೆ. ಎದಳಿ ನೀವು, ಎದಳಿ. ಅವತ್ತಿದ್ದಿದ್ದ ಕೋಪದಲ್ಲಿ ನನ್ನ ಮಗಳ ಜೀವನ ಎಲ್ಲಿ ಹಾಳಾಗಿ ಹೋಗ್ಬಿಡುತ್ತೋ ಅನ್ನೋ ಸಂಕಟದಲ್ಲಿ ನಾನು ಹಾಗೆ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಪುಷ್ಪ ಅವರೇ, ಪ್ಲೀಸ್. ನೋಡಿ, ನಿಮ್ಮ ಜೊತೆ ನನ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಹೊರಟೋಗಿ. ಪುಷ್ಪ ಅವರೇ ನೋಡಿ, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಹೊರಟೋಗಿ. ನಮಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ ಅಂತ ಅವತ್ತು ಹೇಳಿದ್ರಲ್ಲ. ಏನೇನು ಹೇಳ್ಬೇಕಿತ್ತು ಎಲ್ಲಾನು ಹೇಳಿ ಮುಗಿಸ್ಬಿಟ್ರಲ್ಲ. ಇನ್ನೇನಿದೆ, ಹೋಗಿ, ದಯವಿಟ್ಟು ಹೋಗಿ. ನೀನೇನು ಸ್ಟ್ರೆಸ್ ತಗೋಬೇಡ ವಿಶು, ನಿನ್ನ ಮೆಮೊರಿ ಎಲ್ಲ ನಿಧಾನಕ್ಕೆ ವಾಪಸ್ ಬರ್ತಾ ಇದೆ. ಯು ನೋ ಹೂ ಯು ಆರ್, ನನಗೆ ಅಷ್ಟು ಸಾಕು. ಇನ್ನೊಂದು ಸ್ವಲ್ಪ ಟ್ರೀಟ್ಮೆಂಟ್ ಹೆಲ್ಪ್ ತಗೊಂಡ್ರೆ ಯು ವಿಲ್ ಬಿ ಆಲ್ ರೈಟ್. ಐ ಆಮ್ ಶೋರ್ ಆಫ್ ಇಟ್. ನೀವು ಯಾಕೆ ಹೀಗೆ ನಿಂತ್ಬಿಟ್ರಿ? ವಿಶುಗೆ ಹಳೆದೆಲ್ಲ ನೆನಪು ಬರ್ತಾ ಇದೆ. ನಿಮಗೆ ಖುಷಿ ಆಗ್ತಾ ಇಲ್ವಾ? ಅಯ್ಯೋ, ತುಂಬಾ ಖುಷಿ ಆಗ್ತಿದೆ ಅಲ್ವಾ ಬಂಗಾರ? ಬಾ ವಿಶು, ಇವತ್ತಿಂದ ನಮ್ಮ ಹೊಸ ಜೀವನ ಶುರುವಾಗ್ತಿದೆ. ಹೊರಡೋಣ? ಹಾಂ. ಬಂಗಾರ, ಹೊರಡೋಣವಾ? ಯಾಕೋ ಎಲ್ಲೋ ಏನೋ ಸರಿಯಿಲ್ಲ ಅಂತ ಅನಿಸ್ತದೆ ಅಪ್ಪ. ಹೌದು ಬಂಗಾರ, ನನಗೂ ಅವರಿಬ್ಬರ ಮಧ್ಯೆ ಏನೋ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಅದಲ್ಲ ಅಪ್ಪ, ಅದು ಏನ್ ಬಂಗಾರ? ಏನಿಲ್ಲ ಅಪ್ಪ, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಆಮೇಲೆ ಹೊರಡ್ತೇನೆ. ಓಕೆ ಅಲ್ಲ? ಬನ್ನಿ. ಸರಿ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್. ಈ ಮೀಟಿಂಗ್ ಉದ್ದೇಶ ಇದ್ದಿದ್ದು ನಾವು ಯಾವುದನ್ನೆಲ್ಲ ಬಿಟ್ಟಿದ್ವೋ ಅದನ್ನೆಲ್ಲ ಟ್ರ್ಯಾಕಿಗೆ ತರೋದಕ್ಕೆ. ನೆಕ್ಸ್ಟ್ ಮೀಟಿಂಗಲ್ಲಿ ವಿ ವಿಲ್ ಓನ್ಲಿ ಡಿಸ್ಕಸ್ ಅಬೌಟ್ ಪ್ರೋಗ್ರೆಸ್. ಥ್ಯಾಂಕ್ ಯು. ಮೀರಾ, ಅಷ್ಟೇ ಅಲ್ವಾ? ಇಸ್ ದೇರ್ ಎನಿಥಿಂಗ್ ಎಲ್ಸ್ ಟು ಡಿಸ್ಕಸ್? ದಟ್ಸ್ ಇಟ್ ಸರ್. ಅನು ಅವೈಲಬಿಲಿಟಿ ನೋಡಿಕೊಂಡು ವಿಲ್ ಕ್ಯಾಚ್ ಅಪ್ ಸೂನ್. ಬಟ್ ಫಾರ್ ನೌ ವಿ ಆರ್ ಡನ್. ಓಕೆ, ಥ್ಯಾಂಕ್ ಯು ಎವ್ರಿ ಒನ್. ಸರ್, I wanted to inform something very important. ಎಲ್ಲ ಡಿಸ್ಕಸ್ ಮಾಡಾಗಿದೆಯಲ್ಲ ಮೀರಾ? ಎನಿಥಿಂಗ್ ಲೆಫ್ಟ್? I want to resign from my job, sir.
ಏನಾಯ್ತು ಮೀರಾ? ಇದನ್ನು ಹೇಳಕ್ಕೆ ನನಗೂ ತುಂಬಾ ಹರ್ಟ್ ಆಗ್ತಿದೆ ಸರ್. ಬಟ್ ಐವ್ ಟೇಕನ್ ಮೈ ಡಿಸಿಷನ್. ಐ ಕ್ಯಾನ್ ನೋ ಲಾಂಗರ್ ವರ್ಕ್ ಫಾರ್ ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಅರೆ ಅಮ್ಮವ್ರೆ, ಸಾಹೇಬ್ರು ಬಂದ್ರು. ಸಂಜು, ಹೇಗಿದ್ಯಪ್ಪ? ಆರಾಮದೇನಪ್ಪ ಈಗ? ನನಗೇನೂ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ. ಆದರೂ ಒಂದಾದ್ಮೇಲೆ ಒಂದು ಸಮಸ್ಯೆ ಎದುರಾಗ್ತಾನೇ ಇದೆಯಲ್ಲಪ್ಪ. ಎಷ್ಟೇ ಸಮಸ್ಯೆಗಳಾದರೂ ನನ್ನ ಮೇಲೆ ಕಾಳಜಿ ತೋರಿಸೋದಕ್ಕೆ ನೀವು ಇಷ್ಟೊಂದು ಜನ ಇದ್ದೀರಲ್ಲ, ನನಗದೇ ಖುಷಿ. ಅನು ಅವರೇ ನನ್ನ ಕಾಪಾಡಿದ್ದು. ಥ್ಯಾಂಕ್ಸ್ ಅನು ಅವರೇ. ವಿಶು, ಯು ನೀಡ್ ರೆಸ್ಟ್. ಜಾಸ್ತಿ ಸುಸ್ತು ಮಾಡ್ಕೋಬೇಡ, ಬೇಗ ಬಾ ಮಲ್ಗು. ಆ ಬ್ಯಾಗ್ ನಿಲ್ಲೇ ಇಟ್ಟು ಹೋಗಿ, ನಾನು ಮಂದಾಕಂಗೆ ಹೇಳಿ ಕಳಿಸ್ತೇನೆ. ಥ್ಯಾಂಕ್ಸ್. ಬೇಗ ಬಾ. ಮಂದಾಕ, ಆಸ್ಪತ್ರೆಯಲ್ಲಿ ಅವರು ಸ್ವಲ್ಪ ತಿಂದಿದ್ದು, ಅವ್ರಿಗೆ ತಿಂಡಿ ಕೊಡಿ. ಸರಿ ಅಮ್ಮ. ಸರಿ ಬಾ, ಮೊದಲು ತಿಂಡಿ ಮಾಡುವಂತೆ. ನಂಗೊಂದು ಡೌಟ್ ಇದೆ. ಏನು? ಆ್ಯಕ್ಚುಲಿ ಯು ನೋ ವಾಟ್, ಯು ಆರ್ ಅ ಹೀರೋ. ಎಷ್ಟೇ ಸಲ ಏನೇ ಆದರೂ ಮತ್ತೆ ಮತ್ತೆ ಎದ್ದು ಬರ್ತೀರಾ ಫಿನಿಕ್ಸ್ ಥರ. ಈಗಲೂ ನೋಡಿ, ಪಾಯ್ಸನ್ ಹಾಕಿರೋ ಸ್ವೀಟ್ ತಿಂದರೂ ಏನೂ ಆಗದೆ ಇರೋ ಥರ ಎದ್ದು ಬಂದ್ರಲ್ಲ, ಯು ಆರ್ ಗ್ರೇಟ್. ನೀವು ತಿಂದಿದ್ದ ಪಾಯಸದಲ್ಲಿ ಮಾತ್ರ ವಿಷ ಇತ್ತಂತಲ್ಲ, ಅದು ಹೇಗೆ? ಅದೇ ನನಗೊಂದು ಬಿಗ್ ಕ್ವೆಶನ್. ಮಾನ್ಸಿ, ಅವನು ಈಗಷ್ಟೇ ಬಂದಿದ್ದಾನೆ, ತಿಂಡಿ ಮಾಡಲಿ ಬಿಡು. ಫೈನ್. ಸಂಜು, ನೀ ತಿಂಡಿ ತಿನ್ನಪ್ಪ. ಮಂದ ಬಡ್ಸಮ್ಮ. ಬೋರ್ಡ್ ಮೆಂಬರ್ಸ್ ಎಲ್ಲ ಇರಬೇಕಾದ್ರೆ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ, ಏನಾಯ್ತು? ಸರ್, ನಾನು ಡಿಸೈಡ್ ಮಾಡಿದ್ದೀನಿ ಅಂದಮೇಲೆ ಯಾರಿದ್ರು ಇಲ್ಲದೇ ಇದ್ರು ಹೇಳಲೇಬೇಕಲ್ವಾ? ಮೀರಾ, ಸಮಥಿಂಗ್ ಇಸ್ ರಾಂಗ್. ಯಾರೋ ನಿನಗೆ ಹರ್ಟ್ ಮಾಡಿದ್ದಾರೆ ಅನಿಸ್ತಿದೆ. ಇಲ್ಲಾಂದ್ರೆ ನೀನು ಈ ಥರ ಡಿಸಿಷನ್ ಎಲ್ಲ ತಗೋತಾ ಇರಲಿಲ್ಲ. ಇದನ್ನ ನಾವು ಮಾತಾಡಿ ಸಾರ್ಟ್ ಔಟ್ ಮಾಡಬೇಕು. ಈ ಥರ ಸಡನ್ ಆಗಿ ರೆಸಿಗ್ನೇಷನ್ ಅಂದರೆ ಹೇಗೆ? ಸರ್, ನಾನು ರಿಸೈನ್ ಮಾಡಲಾ ಅಥವಾ ರಿಸೈನ್ ಮಾಡ್ಬೋದಾ ಅಂತ ಪರ್ಮಿಷನ್ ಆಗಲಿ ಸಜೆಷನ್ಸ್ ಆಗಲಿ ಕೇಳ್ತಿಲ್ಲ ಸರ್. ಐ ಹ್ಯಾವ್ ಡಿಸೈಡೆಡ್ ಟು ಕ್ವಿಟ್ ಮೈ ಜಾಬ್. ಐ ವಾಂಟೆಡ್ ಟು ಇನ್ಫಾರ್ಮ್ ಯು ದ ಸೇಮ್ ಆ್ಯಂಡ್ ಐ ಆಮ್ ಡೂಯಿಂಗ್ ಸೊ. ಅದನ್ನು ಮೀರಿ ಇದ್ರ ಬಗ್ಗೆ ಬೇರೆ ಏನು ಡಿಸ್ಕಸ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಸರ್. I'll send a formal mail to you and Anu both. Please accept my resignation.